ಸ್ನೇಹಿತರೆ, ಒಂದು ಹೊಸ ಮೊಬೈಲ್ ತೊಗೋಬೇಕು ಅಂತಿದ್ದೀರಾ? ಖಂಡಿತವಾಗ್ಲೂ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾವು ಆ ಪ್ರೊಸೆಸರಿಂದ ಹಿಡಿದು ಕ್ಯಾಮ್ರಾ, ಡಿಸ್ಪ್ಲೇ, ಬ್ಯಾಟ್ರಿ ಎಲ್ಲದೂ ನೋಡೋಣ. ಏನೇನು ನಾವು ಗಮನದಲ್ಲಿ ಇಟ್ಕೋಬೇಕು ಹೊಸ ಮೊಬೈಲ್ ತೊಗೊಳ್ಳೋಕ್ಕಿಂತ ಮುಂಚೆ 2022 ಇದೆಲ್ಲ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ವಿಜಯ್, ನೀವು ನೋಡ್ತಾರೆ ಟೆಕ್ ಜೀವಿ ಕನ್ನಡ. ಒಂದು ಹೊಸ ಮೊಬೈಲ್ ತೊಗೋಬೇಕು ಅಂತಂದರೆ ನಾವು ಏನೆಲ್ಲ ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ? ಮೊದಲನೇದಾಗಿ ಏನನ್ನು ನೋಡ್ಬೇಕು ನಾವು ಫೋನ್ ತೊಗೋಬೇಕು ಅಂತಂದರೆ ನೋಡಿ, ತುಂಬ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ಬರೀ ಗೇಮಿಂಗಾಗಿ ಮೊಬೈಲ್ ತೊಗೋಬೇಕು ಅಂತಿರ್ತಾರೆ. ಸೊ ಅವರಿಗೆ ಪ್ರೊಸೆಸರ್ ಚೆನ್ನಾಗಿರಬೇಕು, ನಂಬರ್ 1. ಎರಡನೇದು ಬಂದ್ಬಿಟ್ಟು ರಿಫ್ರೆಶ್ ರೇಟ್ ಚೆನ್ನಾಗಿರಬೇಕು. ಅಬೌವ್ 90 ನಾನು ರೆಕಮೆಂಡ್ ಮಾಡ್ತೀನಿ. 90 ಕೆಳಗಡೆ ಖಂಡಿತವಾಗ್ಲೂ ಲ್ಯಾಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನಕ್ಕೆ ಕ್ಯಾಮ್ರಾ ಚೆನ್ನಾಗಿರಬೇಕು ಅಂತಾರೆ. ಕ್ಯಾಮ್ರಾ ಚೆನ್ನಾಗಿರಬೇಕು ಅಂತಂದರೆ ನಿಮಗೆ ತುಂಬ ಬರುತ್ತೆ, 50 ಮೆಗಾ ಪಿಕ್ಸಲು, 60, 70, 100 ಮೆಗಾ ಪಿಕ್ಸಲ್ ಅಂತ. ಬಟ್ ಅದನ್ನು ನೋಡ್ಬಿಟ್ಟು ಮಾಡಕ್ಕೆ ಹೋಗ್ಬೇಡಿ. ದಯವಿಟ್ಟು ವೆಬ್ಸೈಟ್ಗಳನ್ನು ನೋಡಿ. ನೀವು ಒಂದು ಫೋನ್ ತೊಗೊಳ್ತೀವಿ ಅಂತಂದರೆ ಆ ಫೋನ್ನ ಮಾಡೆಲ್ನ ವೆಬ್ಸೈಟಲ್ಲಿ ಆಗ್ಬಿಟ್ಟು ಫೋಟೋಸ್ ಅಂತ ಹೊಡೀರಿ. ತುಂಬ ಜನ ಫೋಟೋಸ್ ಅಪ್ಲೋಡ್ ಮಾಡಿರ್ತಾರೆ. ಆ ಫೋಟೋ ಕ್ವಾಲಿಟಿ ನೋಡಿ ನೀವು ಅದನ್ನ ಮೇಲೆ ಡಿಸೈಡ್ ಮಾಡ್ಬೋದು. ಸ್ವಲ್ಪ ಜನ ಏನು ಹೇಳ್ತಾರೆ, ನನಗೆ ಫೋಟೋಸು ಮತ್ತು ಗೇಮಿಂಗ್ ಇಲ್ಲ, ನಾನು ಬೇರೆ ನಾರ್ಮಲ್ ಮಲ್ಟಿಮೀಡಿಯಾ ಯೂಸ್ ಮಾಡ್ತೀನಿ ಅಂಥವರಿಗೆ ಡಿಸ್ಪ್ಲೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಮೆಲೋಡ್ ಡಿಸ್ಪ್ಲೇ ತುಂಬ ಇಂಪಾರ್ಟೆಂಟ್ ಅಂಥವರಿಗೆ. ಈಗ ಫುಲ್ ನೆಟ್ಫ್ಲಿಕ್ಸು, ಅಮೆಝಾನ್ ಎಲ್ಲ ನೋಡೋರಿಗೆ. ಸೊ ಆ ಥರ ತುಂಬ ಇದೆ. ಸೊ ನಾವು ಒಂದೊಂದಾಗಿ ನೋಡೋಣ. ಇವಾಗ ನಂಬರ್ 1 ನಾನು ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ ಅಂತಂದರೆ ಬ್ಯಾಟ್ರಿ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಒಂದು ಕಾಲದಲ್ಲಿ ನಿಮಗೆ 18 ವ್ಯಾಟ್ಸು, 20 ವ್ಯಾಟ್ಸು ಇವಾಗಲೂ ಬರುತ್ತೆ. 18 ವ್ಯಾಟ್ಸ್ 20 ವ್ಯಾಟ್ಸ್ ಬರಲ್ಲ ಅಂತಲ್ಲ. ಇವಾಗೆಲ್ಲ ನಮಗೆ ನೋಡಿ 50 ಬರುತ್ತೆ, 100 ಬರುತ್ತೆ, 120 ವ್ಯಾಟ್ಸ್ ಎಲ್ಲ ಬರ್ತಾ ಇದೆ ಬ್ಯಾಟ್ರೀಸು. ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳ್ತಾರೆ. ಒಂದು ಕಾಲದಲ್ಲಿ ನಿಮಗೆ 10, 15, 20 ಬಂದ್ರೆ ಹೆಚ್ಚಾಗ್ತಿತ್ತು. 1.5 ಗಂಟೆ 2 ಗಂಟೆ ತನಕ ನಿಮಗೆ ಚಾರ್ಜಿಂಗ್ ಆಗ್ತಾಯಿತ್ತು. ಇವಾಗೆಲ್ಲ ನಿಮಗೆ 10 to 15 ಮಿನಿಟ್ಸಲ್ಲಿ ಚಾರ್ಜ್ ಆಗುತ್ತೆ. ಸೊ ನನ್ನ ಪ್ರಕಾರ ಬ್ಯಾಟ್ರಿ ನೋಡಬೇಕು ಅಂತಂದರೆ ನೀವು ಬಿಟ್ವೀನ್ 4K to 5K mAh 30 and 50 ವ್ಯಾಟ್ಸಲ್ಲಿ ನೋಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಎಷ್ಟು ಫಾಸ್ಟಾಗಿ ಚಾರ್ಜ್ ಆಗುತ್ತೋ ಅಷ್ಟೇ ಫಾಸ್ಟಾಗಿ ಕಮ್ಮಿ ಆಗ್ಬಿಡುತ್ತೆ ಸ್ನೇಹಿತರೆ. ಒಂದು ವೇಳೆ ಬಿಟ್ವೀನ್ 30 to 40 ವ್ಯಾಟ್ಸ್ 50 ವ್ಯಾಟ್ಸಲ್ಲಿ ನೀವು ಚಾರ್ಜಿಂಗ್ ಮಾಡಿದ್ರೆ ಒಂದು 4000 mAh ನಿಮ್ಗೆ ಅಟ್ಲೀಸ್ಟ್ ಒಂದು ಮುಕ್ಕಾಲು ಗಂಟೆಲಿ ಚಾರ್ಜ್ ಆಗಿದ್ರೆ ನಿಮ್ಗೆ ಅಟ್ಲೀಸ್ಟ್ ಅದು ಸ್ಲೋ ಆಗಿ ನಿಮಗೆ ಚಾರ್ಜ್ ಡೌನ್ ಆಗುತ್ತೆ. ನೀವು ಎಷ್ಟು ಫಾಸ್ಟಾಗಿ ಚಾರ್ಜ್ ಮಾಡ್ತಿರೋ ಅಷ್ಟು ಫಾಸ್ಟಾಗಿ ಕಮ್ಮಿ ಆಗುತ್ತೆ. ಅದು ಒಂದು ದಯವಿಟ್ಟು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇದು ಬ್ಯಾಟ್ರಿ ಬಗ್ಗೆ. ಎರಡನೇದು ಬಂದ್ಬಿಟ್ಟು ಇವಾಗ ನಮಗೆ ಕನ್ಫ್ಯೂಷನ್ ಇದೆ, 5G ಫೋನ್ ತೊಗೊಳ್ಳೋದಾ ಅಥವಾ 4G ಫೋನ್ ತೊಗೊಳ್ಳೋದಾ ಅಂತ. ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ ಸ್ನೇಹಿತರೆ. 5G ಫೋನ್ ತೊಗೋಬೇಕು ಅಂತಂದರೆ ಅಫ್ಕೋರ್ಸ್ ಇಟ್ಸ್ ಲೇಟೆಸ್ಟ್ ವರ್ಷನ್ನು, ನಿಮಗೆ ತುಂಬ ಸ್ಪೀಡ್ ಜಾಸ್ತಿ ಆಗುತ್ತೆ. ಪ್ಲಸ್ ಲೇಟೆಸ್ಟ್ ಟ್ರೆಂಡು, ತುಂಬ ಜನ 5G ಯೂಸ್ ಮಾಡ್ತಾ ಇರ್ತಾರೆ. ನೀವು 5G ಯೂಸ್ ಮಾಡ್ಬೋದು. ಯು ಕ್ಯಾನ್ ಸೇ ದಟ್ ಐ ಆಮ್ ಯೂಸಿಂಗ್ 5G ಅಂತ. ಫಾಸ್ಟ್ ಇರುತ್ತೆ, ಖಂಡಿತವಾಗ್ಲೂ ಫಾಸ್ಟ್ ಇರುತ್ತೆ ನೆಟ್ವರ್ಕು. ಬಟ್ ಡಿಸ್ಅಡ್ವಾಂಟೇಜ್ಗಳು ಏನೇನು ಅಂತಂದರೆ ಇವಾಗ ನೀವು 5G ಫೋನ್ ತೊಗೋಬೇಕು ಅಂತಂದರೆ ನಿಮಗೆ ಎಕ್ಸ್ಟ್ರಾ ಟ್ಯಾಕ್ಸ್ಗಳು ಆ್ಯಡ್ ಮಾಡುತ್ತೆ. ಅರೌಂಡ್ 5,000 to 8,000 rupees ತನಕ ನಿಮ್ಮ ಬಜೆಟ್ ಜಾಸ್ತಿ ಹೋಗ್ಬಿಡುತ್ತೆ. ಇವಾಗ ನೀವು ಒಂದು 30,000ಕ್ಕೆ 5G ಫೋನ್ ತೊಗೊಂಡ್ರೆ ನಿಮಗೆ ಆ ಸ್ಪೆಕ್ಸ್ ನೋಡಿದ್ರೆ ನಿಮಗೆ ಕಮ್ಮಿ ಇರುತ್ತೆ. ನೀವು ಅದೇ 4G ಅದೇ 30,000ದಲ್ಲಿ ನೋಡಿದ್ರೆ ನಿಮಗೆ ಸ್ಪೆಸಿಫಿಕೇಷನ್ ತುಂಬ ಚೆನ್ನಾಗಿ ಸಿಗುತ್ತೆ. ಅದು ಒಂದು ಅಡ್ವಾಂಟೇಜು 4G ತೊಗೊಂಡ್ರೆ. ಇನ್ನೊಂದು, ನೀವು 5G ತೊಗೊಂಡ್ರೆ ಖಂಡಿತವಾಗ್ಲೂ ನೆಟ್ವರ್ಕ್ ನೀವು ಎಕ್ಸ್ಟ್ರಾ ಪೇ ಮಾಡಲೇಬೇಕಾಗುತ್ತೆ. ಅದೊಂದು ನೀವು ಗಮನದಲ್ಲಿ ಇಟ್ಕೋಬೇಕು. ಇವಾಗ 4G ನಿಮಗೆ ನನಗೆ ಚೆನ್ನಾಗಿದೆ, ಈ ಸ್ಪೀಡ್ ನಾನು ತುಂಬ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಇಷ್ಟು ಸಾಕು ಅಂತಂದರೆ ಖಂಡಿತವಾಗ್ಲೂ ಹೊಸ ಫೋನ್ ತೊಗೊಂಡು ನೀವು 4G ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ನಿಮಗೆ ಸ್ಪೆಕ್ಸ್ ಚೆನ್ನಾಗಿ ಸಿಗುತ್ತೆ, ಪ್ರೊಸೆಸರ್ ಚೆನ್ನಾಗಿರುತ್ತೆ, ಆಮೇಲೆ ಕ್ಯಾಮ್ರಾ ಕ್ವಾಲಿಟಿ ಆಗಲಿ ನಿಮಗೇನು ಕಾಸ್ಟ್ ಕಟ್ ಡೌನ್ ಮಾಡಿರಲ್ಲ. ಈಗ 5Gಲಿ ನಿಮಗೆ ತೊಗೋಬೇಕು ಅದೇ ದುಡ್ಡಲ್ಲಿ ಅಂತಂದರೆ ನಿಮಗೆ ಈ ಸ್ಪೆಕ್ಸು ನಿಮಗೆ ಖಂಡಿತವಾಗ್ಲೂ ಅದೇ ರೇಟಲ್ಲಿ ನಿಮಗೆ 5G ಫೋನ್ ಸಿಗೋಲ್ಲ. ಮೇ ಬಿ ಒಂದು ಅಡ್ವಾಂಟೇಜ್ ಏನು ಅಂತಂದರೆ 5G ಬ್ಯಾಂಡ್ಸ್ಗಳಿರ್ತವೆ. ಬಟ್ 4G ಇರೋ ನಿಮಗೆ ಆ ಸ್ಪೆಸಿಫಿಕೇಷನ್ಸು, ಆ ಫೀಚರ್ಸು ಅದು ನಿಮಗೆ 5G ಫೋನಲ್ಲಿ ಖಂಡಿತವಾಗ್ಲೂ ಸಿಗೋಲ್ಲ ಅದೇ ಬಜೆಟಲ್ಲಿ ನೋಡಿದ್ರೆ. ಸೊ ಅದು ನೀವು ಗಮನದಲ್ಲಿ ಇಟ್ಕೋಬೋದು. 4G ನಾನು ತಿಳಿದ ಮಟ್ಟಿಗೆ ಇನ್ನೊಂದು 2 ವರ್ಷ 4G ಫೋನ್ಸು ತೊಗೋಬೋದು. ಐ ಥಿಂಕ್ ಯೂಸ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸ್ನೇಹಿತರೆ, ಇನ್ನೊಂದು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ನೀವು ಫೋನ್ ತೊಗೋಬೇಕು ಅಂತಂದರೆ ಇವಾಗ 2 ವಿಷಯ ನೀವು ನೋಡಬೇಕು. OS ಆಪರೇಟಿಂಗ್ ಸಿಸ್ಟಮ್ ಅಪ್ಡೇಟ್ಸು, ಸೆಕ್ಯೂರಿಟಿ ಅಪ್ಡೇಟ್ಸು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗು ನಿಮಗೆ 3 ವರ್ಷ ಸೆಕ್ಯೂರಿಟಿ ಅಪ್ಡೇಟು ಮತ್ತು 3 ವರ್ಷ ಅವರ ಆಪರೇಟಿಂಗ್ OS ಅಪ್ಡೇಟ್ ಕೊಡ್ತಾರೆ ಯಾವುದೇ ಫೋನಲ್ಲೂ. ಅದೇ ಥರ ನಿಮಗೆ ಇವಾಗ ಗೂಗಲ್ 6Aದಲ್ಲಿ ನಿಮಗೆ ಐ ಥಿಂಕ್ 3 ವರ್ಷ OS ಅಪ್ಡೇಟ್ ಸಿಗ್ತಾ ಇದೆ, 4 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಈ ಥರ ಎಲ್ಲ ಬ್ರ್ಯಾಂಡ್ಗಳಲ್ಲೂ ನೀವು ನೋಡಬೇಕು. ಮಿನಿಮಮ್ ನಿಮಗೆ ಐ ಥಿಂಕ್ 2 years ನಿಮಗೆ OS ಅಪ್ಡೇಟ್ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಆ್ಯಂಡ್ರಾಯ್ಡ್ ಫೋನ್ಸಲ್ಲಿ. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಯಾಕಂದರೆ ಸೆಕ್ಯೂರಿಟಿ ಅಪ್ಡೇಟ್ಸು ಮತ್ತು ಸಾಫ್ಟ್ವೇರ್ ಅಪ್ಡೇಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಹೊಸ ಫೋನ್ ತಗೊಳ್ಳೋಕ್ಕಿಂತ ಮುಂಚೆ. ಸ್ನೇಹಿತರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ಬಂದ್ಬಿಟ್ಟು ರ್ಯಾಮ್, ರಾಮು. ನಿಮಗೆ ರಾಮ್ ಬಂದ್ಬಿಟ್ಟು
ಮಿನಿಮಮ್ 128 GB ಇರಲಿ ಸ್ನೇಹಿತರೆ. ಇವಾಗ 64ಕ್ಕಿಂತಲೂ, ಯಾಕಂದರೆ ಇವಾಗ ಬರೋ ಮೊಬೈಲ್ಸಲ್ಲೆಲ್ಲ ನಿಮಗೆ 50 MB 4K ವೀಡಿಯೋಸೇ ತೊಗೊಳ್ಳೋದು. ನೀವು ಇದೆಲ್ಲ ತೊಗೊಳ್ತಾ ಇದ್ದರೆ ತುಂಬ ಬೇಗನೆ ನಿಮಗೆ ಸ್ಟೋರೇಜ್ ಫಿಲ್ ಆಗಿಬಿಡುತ್ತೆ. ಒಂದು ವೇಳೆ ಎಕ್ಸ್ಟೆಂಡ್ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಸ್ಟೋರೇಜ್ ಎಕ್ಸ್ಟೆಂಡ್ ಮಾಡೋಕ್ಕಾದರೆ ತುಂಬ ಬೆಟರು. ಒಂದು ವೇಳೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಮಿನಿಮಮ್ 128 GB ಇರೋದೇ ತೊಗೊಳ್ಳಿ. ಮತ್ತು ರ್ಯಾಮ್ ಬಂದ್ಬಿಟ್ಟು 8 ಇದ್ದರೆ ಒಳ್ಳೆಯದು. 6 ಓಕೆನೇ, ಬಟ್ 8 ಇದ್ದರೆ ಒಳ್ಳೆಯದು. ರ್ಯಾಮ್ ಅಂತಂದರೆ ಟೆಂಪ್ರವರಿ ಸ್ಟೋರೇಜ್ ಕೆಪಾಸಿಟಿ. ನೀವಾಗ ಆ ಟೈಮಲ್ಲಿ ನೀವು ಎಷ್ಟು ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ದೀರೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಗೇಮ್ ಆಡ್ತಾ ಇದ್ದೀರಾ, ಈ ಕಡೆ ವಾಟ್ಸಪ್ ನೋಡ್ತಾ ಇದ್ದೀರಾ, ಫೇಸ್ಬುಕ್ ಓಪನ್ ಆಗಿದೆ, ಇನ್ಸ್ಟಾಗ್ರಾಮ್ ಓಪನ್ ಆಗಿದೆ, ಒಂದೊಂದು 2-3 ಪೇಜ್ಗಳು ಓಪನ್ ಆಗಿದೆ. ಆವಾಗ ನಿಮಗೆ ರ್ಯಾಮ್ ಕಮ್ಮಿ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಫೋನ್ ಪರ್ಫಾರ್ಮೆನ್ಸು ಕಮ್ಮಿ ಇರುತ್ತೆ. ಅದರ್ವೈಸ್ ನಿಮಗೆ ಐ ಥಿಂಕ್ ಮಿನಿಮಮ್ 8 ಇರಲಿ ರ್ಯಾಮು, ಪ್ಲಸ್ 128 ಮಿನಿಮಮ್ ಇರಲೇಬೇಕು ಸ್ಟೋರೇಜ್ ಕೆಪಾಸಿಟಿ. ಇಷ್ಟಿದ್ರೆ ನಿಮ್ಮದು ಕ್ಲೀನ್ ಇರುತ್ತೆ ಮೊಬೈಲು. ವಿತೌಟ್ ಎನಿ ಲ್ಯಾಗಿಂಗು ನೀವು ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು. ಸ್ನೇಹಿತರೆ, ನಾನು ಯಾಕೆ 128 GB ಬೇಕು ಅಂತ ಹೇಳ್ತಾ ಇದ್ದೀನಿ ಮಿನಿಮಮ್ ಅಂತಂದರೆ, ಇವಾಗ ಬರೋ ಫೋನ್ಗಳೆಲ್ಲ ಎಲ್ಲದರಲ್ಲೂ ನಿಮಗೆ 4K ವೀಡಿಯೋಸ್ ಬರುತ್ತೆ, ಪ್ಲಸ್ ನಿಮಗೆ 50 MB ಮೇಲೇ ಬರುತ್ತೆ. ನೀವು ಆ ಫೋಟೋಸು, ಆ ಸ್ಟೋರೇಜ್ಗಳೆಲ್ಲ ಇವಾಗ ನಿಮ್ಗೆ 10 ನಿಮಿಷ ಒಂದು ನಾರ್ಮಲ್ಲು 10 ಸ್ನೇಹಿತರೆ, ನಾನು ಯಾಕೆ 128 GB ಬೇಕು ಅಂತ ಹೇಳ್ತಾ ಇದ್ದೀನಿ ಮಿನಿಮಮ್ ಅಂತಂದರೆ, ಇವಾಗ ಬರೋ ಫೋನ್ಗಳೆಲ್ಲ ಎಲ್ಲದರಲ್ಲೂ ನಿಮಗೆ 4K ವೀಡಿಯೋಸ್ ಬರುತ್ತೆ, ಪ್ಲಸ್ ನಿಮಗೆ 50 MB ಮೇಲೇ ಬರುತ್ತೆ. ನೀವು ಆ ಫೋಟೋಸು, ಆ ಸ್ಟೋರೇಜ್ಗಳೆಲ್ಲ ಇವಾಗ ನಿಮ್ಗೆ 10 ನಿಮಿಷ ಒಂದು ನಾರ್ಮಲ್ಲು 10 HD ತೊಗೊಂಡ್ರೇ ನಿಮಗೆ ಒಂದು 30ರಿಂದ 35 MB ವರೆಗೂ ಆಗುತ್ತೆ. ನೀವು 4K ತೊಗೊಂಡ್ರೆ ಇನ್ನೂ 250ರಿಂದ 300 MB ವರೆಗೂ ನಿಮಗೆ ಸ್ಟೋರೇಜ್ ಸ್ಪೇಸ್ ಬೇಕಾಗುತ್ತೆ. ಸೊ ಅದಕ್ಕೆ 128 GB ತೊಗೊಂಡ್ರೆ ಖಂಡಿತವಾಗ್ಲೂ ಅದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸ್ನೇಹಿತರೆ, ರಿಫ್ರೆಶ್ ರೇಟ್ ಬಗ್ಗೆ ನಾವು ಆವಾಗಲೇ ಮಾತಾಡಿದ್ವು. ರಿಫ್ರೆಶ್ ರೇಟು ಅಧಿಕ ಇದ್ದಷ್ಟು ನಮಗೆ ಗೇಮರ್ಸ್ಗಳಿಗೆ ತುಂಬ ಉಪಯೋಗ ಆಗುತ್ತೆ. ಲೈಕ್ 90+ ಇವಾಗ 120 ಎಲ್ಲ ಬರುತ್ತೆ ನಿಮಗೆ 30,000 to 40,000 ರೇಂಜಲ್ಲಿ. ಸೊ ಅದು ಗೇಮರ್ಸ್ಗಳಿಗೆ ತುಂಬ ಉಪಯೋಗ ಆಗುತ್ತೆ. ನೀವು 90 ಕೆಳಗಡೆ ತೊಗೊಂಡ್ರೆ 60 Hz ಪ್ಲಸ್ ಆ ರೇಂಜಲ್ಲಿ ತೊಗೊಂಡ್ರೆ ನಿಮ್ಗೆ ಖಂಡಿತವಾಗ್ಲೂ ಲ್ಯಾಗ್ ಆಗೋಕ್ಕೆ ಚಾನ್ಸ್ ಇದೆ. ಇನ್ನೊಂದು, ನೀವು ಇಲ್ಲ ನಾನು ಗೇಮ್ ಆಡೋಲ್ಲ, ನಾನು ತುಂಬ ಒಕೇಶ್ನಲಿ ಆಡ್ತೀನಿ ಅಂತಂದರೆ ನಿಮಗೆ 60+ ಓಕೆ. ಬಟ್ ಮನಸ್ಸಲ್ಲಿ ಏನು ಹಿಡ್ಕೋಬೇಕು ಅಂತಂದರೆ, ನೀವು ಮಲ್ಟಿಮೀಡಿಯಾ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋದರೆ ನೀವು AMOLED ಡಿಸ್ಪ್ಲೇ ಖಂಡಿತವಾಗ್ಲೂ ಬೇಕೇ ಬೇಕಾಗುತ್ತೆ. ನಿಮಗೆ ಅದರಲ್ಲಿ ಸಿಗೋ ಎಕ್ಸ್ಪೀರಿಯೆನ್ಸು ನಿಮಗೆ ಮಲ್ಟಿಮೀಡಿಯಾ, ನೆಟ್ಫ್ಲಿಕ್ಸು, ಅಮೆಝಾನ್ ಮೂವೀಸು ಅಥವಾ ಸೀರೀಸಲ್ಲಿ ನೋಡೋಕೆ ಹೋದರೆ ಖಂಡಿತವಾಗ್ಲೂ AMOLED ಡಿಸ್ಪ್ಲೇ ಖಂಡಿತವಾಗ್ಲೂ ದಟ್ ಈಸ್ ದ ಬೆಸ್ಟ್ ಚಾಯ್ಸ್ ನನ್ನ ತಿಳಿದ ಮಟ್ಟಿಗೆ ಡಿಸ್ಪ್ಲೇದೆ. ಇನ್ನೊಂದು ಸ್ನೇಹಿತರೆ, ಆಡಿಯೋನು ತುಂಬ ಇಂಪಾರ್ಟೆಂಟು. ದಯವಿಟ್ಟು ಸ್ಟೀರಿಯೋ ಇರೋ ಮೊಬೈಲ್ಗಳನ್ನೇ ತೊಗೋಬೇಕು. ಮೋನೋ ಅಂಥದ್ದೆಲ್ಲ ಬರುತ್ತಲ್ಲ ಆಡಿಯೋದು, ಆ ಸ್ಪೀಕರ್ಸ್ಗಳೆಲ್ಲ ತೊಗೊಳ್ಕೋಬೇಡಿ. ಸ್ಟೀರಿಯೋ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಪ್ರಿಯಾರಿಟೀಸು. ಇವಾಗ ನೋಡಿ, ತುಂಬ ಜನಕ್ಕೆ ಕ್ಯಾಮ್ರಾ ಬೇಕು ಅಂತ ಹೇಳ್ತಾರೆ, ಆಮೇಲೆ ಪ್ರೊಸೆಸರು. ಇವಾಗ 30,000+ ನೀವು ತೊಗೊಂಡ್ರೆ ಖಂಡಿತವಾಗ್ಲೂ ಇವಾಗ ನಿಮ್ಮ ಮೀಡಿಯಾಟೆಕ್ ಆಗಲಿ, ಸ್ನ್ಯಾಪ್ಡ್ರ್ಯಾಗನ್ ಆಗಲಿ ಖಂಡಿತವಾಗ್ಲೂ ಒಳ್ಳೆ ಪ್ರೊಸೆಸರ್ ಬಂದೇ ಬರುತ್ತೆ. ಸೊ ಆ ಪ್ರೊಸೆಸರ್ ಬಗ್ಗೆ ನೀವು ಜಾಸ್ತಿ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಸ್ನೇಹಿತರೆ, ನನ್ನ ಪ್ರಕಾರ 3 ವಿಷಯ ತುಂಬ ಇಂಪಾರ್ಟೆಂಟು ಮೊಬೈಲ್ ತೊಗೊಳ್ಳೋಕ್ಕಿಂತ ಮುಂಚೆ. ಒಂದು ಬಂದು ಪರ್ಫಾರ್ಮೆನ್ಸು, ಇನ್ನೊಂದು ಬಂದುಬಿಟ್ಟು ಬ್ರ್ಯಾಂಡು, ಇನ್ನೊಂದು ಅಫ್ಕೋರ್ಸ್ ಡಿಸೈನು. ತುಂಬ ಜನಕ್ಕೆ ಬ್ರ್ಯಾಂಡು ತುಂಬ ಅವ್ರಿಗೆ ಮುಖ್ಯ ಇರಲ್ಲ. ಯಾಕಂದರೆ ನಿಮಗೆ ಕಮ್ಮಿ, ಅವರು ಅಂದ್ಕೊಳ್ತಾರೆ ಕಮ್ಮಿ ಬೆಲೆಯಲ್ಲಿ ನನಗೆ ಇಷ್ಟೊಂದು ತುಂಬ ಲೋಡೆಡ್ ಫೀಚರ್ಸ್ ಸಿಕ್ಬಿಡುತ್ತೆ, ಸೊ ಇದು ನನಗೆ ಓಕೆ ಅಂತ. ಬಟ್ ಅದು ನಿಜ ಅಲ್ಲ. ಯಾಕಂದರೆ ತುಂಬ ಜನಕ್ಕೆ ಆಫ್ಟರ್ ಸರ್ವಿಸು ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೀವು ಯಾವುದ್ಯಾವುದೋ ಬ್ರ್ಯಾಂಡ್ ತೊಗೊಳ್ಳೋದು, ಆಮೇಲೆ ಏನೋ ಆಗ್ಬಿಡುತ್ತೆ ಮೊಬೈಲಲ್ಲಿ. ಸರ್ವಿಸ್ ಸೆಂಟರ್ ತೊಗೊಂಡೋದ್ರೆ ಇಲ್ಲ ಅದಿಲ್ಲ, ಇದು ಕವರ್ ಆಗಲ್ಲ, ಅದು ಕವರ್ ಆಗಲ್ಲ, ಪ್ಲಸ್ ಸರ್ವಿಸ್ ಸೆಂಟರ್ಸೇ ಇರಲ್ಲ. ಯಾವುದಾದ್ರೂ ಥರ್ಡ್ ಪಾರ್ಟಿನ ಟೈಅಪ್ ಮಾಡಿಕೊಂಡು ಯಾವುದಾದ್ರೂ ಮೂಲೆಯಲ್ಲಿ ಸರ್ವಿಸ್ ಸೆಂಟರ್ಸ್ ಓಪನ್ ಮಾಡಿಬಿಡ್ತಾರೆ. ಅವರು ಥರ್ಡ್ ಪಾರ್ಟಿಗಳು ಅವ್ರಿಗೆ ಗೊತ್ತಾಗಲ್ಲ ಅವರಿಗೆ. ಸೊ ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಬ್ರ್ಯಾಂಡ್ ತುಂಬ ಇಂಪಾರ್ಟೆಂಟು. ನೋಟೆಡ್ ಬ್ರ್ಯಾಂಡು, ಪಾಪ್ಯುಲರ್ ಬ್ರ್ಯಾಂಡ್ಸಲ್ಲಿ ಸರ್ವಿಸ್ ಪ್ರಾಬ್ಲಮ್ ನಿಮ್ಗೆ ಬರೋಕ್ಕಾಗಲ್ಲ. ಯಾಕಂದರೆ ಕಾಂಪಿಟೇಟಿವ್ ವರ್ಲ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಅವ್ರು ಸರ್ವಿಸ್ ಚೆನ್ನಾಗಿ ಕೊಡಲೇಬೇಕು. ಸೊ ಅದರಿಂದ ಬ್ರ್ಯಾಂಡ್ ತುಂಬ ಇಂಪಾರ್ಟೆಂಟು. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಸ್ನೇಹಿತರೆ, ಕೊನೆಯದಾಗಿ ಒಂದು ವಿಷಯ ಹೇಳಬೇಕು ಅಂತ ಇಷ್ಟಪಡ್ತೀನಿ ನಾನು. ದಯವಿಟ್ಟು ಓವರ್ ಸ್ಪೆಂಡ್ ಮಾಡೋಕೆ ಹೋಗ್ಬೇಡಿ. ಒಂದು ವೇಳೆ ನಿಮ್ಮ ಬಜೆಟ್ 20,000 ಇದ್ದರೆ ನೀವು ಅಂದ್ಕೊಂಡ್ರೆ ಓಕೆ ನಂದು 50 MBಲಿ ನಿನಗೆ ಇನ್ನೊಂದು 20 MB ಜಾಸ್ತಿ ಸಿಗ್ತಾ ಇದೆ, ಪ್ಲಸ್ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಸಿಗುತ್ತೆ, ಇನ್ನೊಂದು 5,000 ಹಾಕಿದ್ರೆ ಅಂದ್ಬಿಟ್ಟು ಆ ಥರ ನೋಡೋಕೆ ಹೋದರೆ ಅದು ನೆವರ್ ಎಂಡಿಂಗು. ನೀವು 20,000 ಇರೋ ಬಜೆಟು 30-35 ಹೇಳ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಪ್ಲಸ್ EMI ಎಲ್ಲ ಸೇರಿ ಆ್ಯಡ್ ಮಾಡಿದ್ರೆ ಇನ್ನೊಂದು 5,000 EMI ಬಡ್ಡಿಗೆ ಹೋಗ್ಬಿಡುತ್ತೆ. ಆ ಥರ ನೋಡಿದ್ರೆ ಓವರಾಲ್ ನೀವು ಒಂದು 40,000 ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಅದರಿಂದ ನೀವು ಓವರ್ ಸ್ಪೆಂಡ್ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಬಜೆಟ್ ಏನಿದೆಯೋ ಅದರಲ್ಲೇ ಖಂಡಿತವಾಗ್ಲೂ ಸ್ವಲ್ಪ ಹುಡುಕಾಡಿದ್ರೆ ನಿಮಗೆ ಒಳ್ಳೆ ಮೊಬೈಲ್, ಇವಾಗಿರೋ ರೇಂಜ್ಗಳಲ್ಲಿ ಮೊಬೈಲ್ ಬ್ರ್ಯಾಂಡ್ಸ್ಗಳಲ್ಲಿ ಖಂಡಿತವಾಗ್ಲೂ 25 ಮೇಲೆ ನಿಮಗೆ ಒಳ್ಳೆ ಕ್ವಾಲಿಟಿ ಮೊಬೈಲ್, ಒಳ್ಳೆ ಕ್ಯಾಮ್ರಾ, ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಮೊಬೈಲ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ನೋಡಿ ಓವರ್ ಸ್ಪೆಂಡ್ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು EMIಗಳೆಲ್ಲ ಬೀಳಕ್ಕೆ ಹೋಗ್ಬೇಡಿ. ಆದಷ್ಟು ನೀವು ಎಷ್ಟು ನಿಮ್ಮ ಕೈಲಾದಷ್ಟು ಮ್ಯಾಕ್ಸಿಮಮ್ ಹಣ ಇನ್ವೆಸ್ಟ್ ಮಾಡಿ ನೀವು ಮೊಬೈಲ್ ತೊಗೊಳೋಕೆ ನೋಡಿ. ಸ್ನೇಹಿತರೆ, ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿರಬೇಕು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಒಂದು ವೇಳೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಂಟಿಲ್ ಐ ಸಿ ನೆಕ್ಸ್ಟ್ ಟೈಮ್. ಬಾಯ್.
ಪೀಸ್.